ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಹೊಸ ಫೀಚರ್ ಬಗ್ಗೆ ತಿಳಿಸಿಕೊಡ್ತೀನಿ. ಈ ಫೀಚರ್ ಸ್ವಲ್ಪ ಜನಕ್ಕೆ ಬಂದಿದೆ, ಆದರೆ ಭಾಳಷ್ಟು ಜನಕ್ಕೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಈಗ ನನ್ನ ಚಾನಲ್ನಲ್ಲಿ ಈ ಫೀಚರ್ ಬಂದಿದೆ. ಈ ಫೀಚರ್ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಯಾವ ಥರ ಹೆಲ್ಪ್ ಆಗುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ಈ ಫೀಚರ್ ನಿಮಗೆ ಸಿಗುತ್ತೆ ಅಂತೇಳಿ ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಫೀಚರ್ ಹೆಸರು ಗೋ ಲೈವ್ ಟುಗೆದರ್ ಅಂತೇಳಿ. ಈಗ ನಾನು ವೀಕ್ಲಿ ಒಂದು ಬಾರಿ 15 ಡೇಸ್ಗೆ ಒಂದು ಬಾರಿ ನಾನು ಲೈವ್ ಬರ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಿದೆ, ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ನಾನು ವೀಕ್ಲಿ ಅಥವಾ 15 ಡೇಸ್ಗೆ ಒಂದು ಲೈವ್ ಬರ್ತಾ ಇರ್ತೀನಿ. ಲೈವ್ ಬರಬೇಕಾದ್ರೆ ನಾನು ಒಬ್ಬನೇ ಲೈವ್ ಬರ್ತೀನಿ ಫ್ರೆಂಡ್ಸ್. ಈಗ ಬಂದಿರೋ ಫೀಚರಲ್ಲಿ ಇಬ್ಬರು ಲೈವ್ ಬರ್ಬೋದು. ಈಗ ನಾನು ಬೇರೆಯವ್ರಿಗೆ ನಾನು ಲೈವ್ ಬರ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಲಿಂಕ್ ಸೆಂಡ್ ಮಾಡಿದರೆ ಅವರು ಕೂಡ ನನ್ನ ಲೈವ್ಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಈ ಒಂದು ಫೀಚರ್ 50 ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಈ ಫೀಚರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಭಾಳಷ್ಟು ಯೂಟ್ಯೂಬರ್ಸ್ಗೆ, ಹೊಸ ಯೂಟ್ಯೂಬರ್ಸ್ಗೆ ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದ ಯೂಟ್ಯೂಬರ್ಸ್ಗೂ ಕೂಡ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದರಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಚಾನಲ್ನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ಚಾನಲ್ನಲ್ಲಿ 4000 ಸಬ್ಸ್ಕ್ರೈಬರ್ ಇದ್ದಾರೆ ಅಂದ್ಕೊಳ್ಳಿ. ನಾನು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ, ಅದ್ರ ಟಾಪಿಕ್ ರಿಲೇಟೆಡ್ ಬೇರೆ ಚಾನಲ್ ಅವರು ಇರ್ತಾರಲ್ಲ, ಅವ್ರಿಗೆ ನಾವು ಈ ಥರ ಲೈವ್ ಟುಗೆದರ್ ಮಾಡೋಣ ಅಂಥೇಳಿ ಅಂದ್ಕೊಂಡು ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾವು ಆ ಲಿಂಕ್ನ ಅವ್ರಿಗೆ ಶೇರ್ ಮಾಡಿದರೆ ಇಬ್ಬರು ಒಂದೇ ಬಾರಿ ಲೈವ್ನ ಬರ್ಬೋದು ಫ್ರೆಂಡ್ಸ್. ಅಂದರೆ ಈಗ ನಾವು ಲೈವ್ ಬರ್ತೀವಲ್ಲ, ನಾನು ಲೈವ್ ಬರ್ತೀನಿ. ಈಗ ನಾನು ಯಾರ ಜೊತೆ ನಾನು ಲೈವ್ ಮಾಡ್ಬೇಕು ಅನ್ಕೋತೀನಿ, ಯಾರಿಗೆ ನಾನು ಲಿಂಕ್ನ ಸೆಂಡ್ ಮಾಡಿರ್ತೀನಿ, ಅವ್ರು ಲೈವ್ ಬಂದರೆ ಅವ್ರ ಸಬ್ಸ್ಕ್ರೈಬರ್ಸ್ಗೂ ಕೂಡ ಲೈವ್ ಬಂದಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ, ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಲೈವ್ ಬಂದಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಇಬ್ಬರು ಸಬ್ಸ್ಕ್ರೈಬರ್ಸ್ ಈ ಒಂದು ಲೈವ್ ನೋಡ್ತಾ ಇದ್ದಾರೆ ಅಂತಂದರೆ, ಈಗ ಅವ್ರ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ ನೋಡ್ತಾರೆ, ನನ್ನ ಚಾನಲ್ ಗೊತ್ತಾಗುತ್ತೆ. ಅಂದರೆ ಈ ಚಾನಲ್ ಇದೆ, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾರೆ ಇವರು, ಚೆಕ್ ಮಾಡೋಣ ಅಂತೇಳಿ ಅವರು ಚೆಕ್ ಮಾಡ್ತಾರೆ. ಮತ್ತು ಚೆನ್ನಾಗಿತ್ತು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ಅವ್ರ ಚಾನಲ್ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತಾರಲ್ಲ, ಲೈವ್ ನೋಡಬೇಕಾದ್ರೆ ಅವ್ರನ್ನ ನೋಡಿದಾಗ ಅವ್ರ ಚಾನಲ್ನು ಚೆಕ್ ಮಾಡ್ತಾರೆ, ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಈ ಥರ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಮೊದಲು ಒಂದು ಹೆಸರಿತ್ತು ಕೊಲಾಬ್ರೇಷನ್ ಅಂತೇಳಿ. ಅದು ಕೊಲಾಬ್ರೇಷನ್ ಭಾಳ ಕಷ್ಟ ಇತ್ತು ಫ್ರೆಂಡ್ಸ್. ದೊಡ್ಡ ಯೂಟ್ಯೂಬರ್ಸ್ ಬೇರೆ ಯೂಟ್ಯೂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಬೇಗ ಕೊಲಾಬ್ರೇಷನ್ ಮಾಡೋಕ್ಕೆ ಇಷ್ಟಪಡ್ತಾ ಇರಲ್ಲ ಒಬ್ಬೊಬ್ಬರು. ಅದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಕೊಲಾಬ್ರೇಷನ್ ಮಾಡೋಣ ಹಂಗೆ ಅಂತೇಳಿ ಹೇಳಿದ ಮೇಲೆ ರೇರ್ ಕೆಲವು ಜನ ಅಷ್ಟೇ ಹೋಗ್ತಾಯಿದ್ರು ಈ ಥರ ಕೊಲಾಬ್ರೇಷನ್ ಮಾಡೋಕ್ಕೆ. ಇದು ಒಳ್ಳೆ ಫೀಚರ್ ಇದೆ ಫ್ರೆಂಡ್ಸ್. ಇದು ಭಾಳಷ್ಟು ಯೂಟ್ಯೂಬರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲಿ ಅಥವಾ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇರಲಿ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಫ್ರೆಂಡ್ಸ್. ಇದು ಓನ್ಲಿ 50 ಸಬ್ಸ್ಕ್ರೈಬರ್ಸ್ ಇದ್ದರೆ ಈ ಫೀಚರ್ ಸಿಗುತ್ತೆ ಫ್ರೆಂಡ್ಸ್. ಇದು ಈಗ ನನ್ನ ಚಾನಲ್ಗೆ ಸಿಕ್ಕಿದೆ. ನಿಮ್ಮ ಚಾನಲ್ಗೂ ಸಿಕ್ಕರೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೂ ಈ ಒಂದು ಫೀಚರ್ ಇದೆ ಅಂತೇಳಿ. ಈಗ ನೆಕ್ಸ್ಟು ಈ ಒಂದು ಫೀಚರ್ನ ನಾವು ಯೂಸ್ ಮಾಡ್ಕೋಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ನಾನು ಲೈವ್ ಬರ್ತೀನಿ ವೀಕ್ಲಿ ಅಥವಾ ಅವಾಗವಾಗ ಬರ್ತಾ ಇರ್ತೀನಿ. ನೀವು ನನ್ನ ಜೊತೆ ಲೈವ್ ಬರಬೇಕು ಅಂತಂದರೆ ಒಂದು ಕ್ರೈಟೇರಿಯಾ ಫಿಕ್ಸ್ ಮಾಡೋಣ. ನಿಮ್ಮ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇದ್ದರೆ ನನ್ನ ಜೊತೆ ನೀವು ಲೈವ್ ಬರ್ಬೋದು ಫ್ರೆಂಡ್ಸ್. ಈಗ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವಾಗಾದರೂ ಲೈವ್ ಮಾಡಿದಾಗ ಜೊತೆಗೆ ಲೈವ್ ಮಾಡೋಣ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಇದೆ, ನೋಡೋಣ. ನೆಕ್ಸ್ಟು ಲೈವ್ ಮಾಡೋಣ ಫ್ರೆಂಡ್ಸ್. ಯಾರು ನಾನು ಕಾಂಟ್ಯಾಕ್ಟ್ ಮಾಡ್ತೀರಾ ಲೈವ್ ಮಾಡೋಕ್ಕೆ, ನನ್ನ ಜೊತೆ ಲೈವ್ ಮಾಡೋಕ್ಕೆ ಇಷ್ಟ ಆಯಿತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಲೈವ್ ಮಾಡೋಣ ಫ್ರೆಂಡ್ಸ್. ಈ ಒಂದು ಫೀಚರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. 50 ಸಬ್ಸ್ಕ್ರೈಬರ್ಸ್ ಇದ್ದರೆ ಈ ಫೀಚರ್ ನಿಮಗೆ ಸಿಕ್ಬಿಡುತ್ತೆ. ನಿಮಗೇನು ಬಂದಿರಲಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಆ ಫೀಚರ್ ಸಿಗುತ್ತೆ ಫ್ರೆಂಡ್ಸ್. ಯೂಸ್ ಮಾಡ್ಕೊಳ್ಳಿ. ಬೇರೆ ಯೂಟ್ಯೂಬರ್ಸ್ ಜೊತೆ ನೀವು ಲೈವ್ ಬಂದು ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್. ಯೂಟ್ಯೂಬಿಂದ ಇದು ಒಳ್ಳೆಯ ಫೀಚರ್ ಇದೆ, ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.